ಇನ್ನು ಬಳ್ಳಾರಿಯಲ್ಲಿ ಈ ಬ್ಯಾನರ್ ಗಲಾಟೆಗೆ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಅಹಂಭಾವಿ ಪ್ರದೇಶದಲ್ಲಿ ಈಗ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಸ್ಥಳದಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 4 ಜಿಲ್ಲೆಗಳ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರಿನ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಬಂದಿದ್ದಾರೆ. 2 ಡಿಐಜಿಗಳು, ದಾವಣಗೆರೆ ವಲಯ, ಬಳ್ಳಾರಿ ವಲಯ ಡಿಐಜಿಗಳು ಸ್ಥಳಕ್ಕೆ ಬಂದಿದ್ದಾರೆ. 3 ಎಸ್ಪಿಗಳು, 3 ಎಎಸ್ಪಿಗಳು, 10 ಜನ ಡಿವೈಎಸ್ಪಿಗಳು, ನಗರದ ಪ್ರಮುಖ ಬೀದಿಯಲ್ಲಿ ಡಿಎಆರ್ ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಪರಿಸ್ಥಿತಿಗಳು ಎದುರಾದರೂ ಕೂಡ ಅದನ್ನು ಹತ್ತಿಕ್ಕೋದಕ್ಕೆ, ಅದನ್ನು ಎದುರಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧವಾಗಿ ನಿಂತಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಜೊತೆಗೆ ನಾಳೆ ಪ್ರತಿಮೆ ಅನಾವರಣ ಇದೆ. ಹೀಗಾಗಿ ಪ್ರತಿಮೆ ಅನಾವರಣ ನಾಳೆಯೇ ಆಗತ್ತಾ ಅಥವಾ ಮುಂದೂಡಿಕೆಯಾಗತ್ತಾ, ಈ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಈ ನಡುವೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಭಾರಿ ಪ್ರಮಾಣದಲ್ಲಿ ಪೊಲೀಸರನ್ನ ಈಗ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೆ ಯಾವುದೇ ಅಹಿತಕರ ಘಟನೆಗಳು, ಹಿಂಸಾಚಾರ ಇದು ಯಾವುದೂ ನಡೆಯದಂತೆ ಪೊಲೀಸ್ ಅಧಿಕಾರಿಗಳು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನಿನ್ನೆ ಗುಂಡು ಹಾರಿಸಿದ್ದಂತಹ ಆ ಒಂದು ಜಾಗ ಏನಿದೆ, ಜನಾರ್ದನ್ ರೆಡ್ಡಿ ಅವರ ನಿವಾಸ, ಆ ಜಾಗದ ಸುತ್ತಮುತ್ತ 200 ಮೀಟರ್ವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಗುಂಪುಗೂಡಿ ಯಾರೂ ತಿರುಗಾಡೋ ಹಾಗಿಲ್ಲ, ಯಾವುದೇ ಕೃತ್ಯಗಳನ್ನು ಎಸಗುವಂತಿಲ್ಲ ಅಥವಾ ಸಂಶಯಾಸ್ಪದವಾಗಿ ಕಂಡು ಬರುವಂತಿಲ್ಲ. ಆ ಸಂದರ್ಭದಲ್ಲಿ ಅವರನ್ನು ತಪಾಸಣೆಗೆ, ವಿಚಾರಣೆಗೂ ಕೂಡ ಒಳಪಡಿಸಬಹುದಾಗುತ್ತೆ. ಜೊತೆಗೆ ಗುಂಪುಗೂಡಿ ಯಾರೂ ತಿರುಗಾಡುವಂತಿಲ್ಲ, ಅವರನ್ನು ಚದುರಿಸುವಂತಹ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾರೆ. ಇನ್ನು ಮತ್ತೊಂದೆಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರಾಜಕಾರಣಿಗಳ ಮನೆಯ ಎದುರು ಪೊಲೀಸ್ ಅಧಿಕಾರಿಗಳು ಜಮಾವಣೆಗೊಂಡಿದ್ದಾರೆ. ಜೊತೆಗೆ ಕಾರ್ಯಕರ್ತರು ಕೂಡ ಭಾರಿ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಯಾವುದೇ ಕಾರ್ಯಕರ್ತರಿಗೆ ಒಳಗಡೆ ಬರೋದಕ್ಕೆ ಆಸ್ಪದ ಕೊಡದೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗದಂತೆ ಅಧಿಕಾರಿಗಳು ಈಗ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ.